ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ವತಿಯಿಂದ ಯಲಹಂಕ ಉಪನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಮಾತನಾಡಿ, ಮಾಧ್ಯಮ ಕ್ಷೇತ್ರ ಉದ್ಯಮವಲ್ಲ, ಇದೊಂದು ಸೇವಾ ಕ್ಷೇತ್ರ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜವನ್ನು ಮುನ್ನಡೆಸೋ ಗುರುತರ ಜವಾಬ್ದಾರಿ ಹೊಂದಿರೋ ಮಾಧ್ಯಮ ಮಿತ್ರರು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಒಳ್ಳೆಯ ಹೆಸರು ಗಳಿಸಬಹುದು ಎಂದರು. ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕಲಾವಿದ ವಿಷ್ಣು ಅವರು ಮತ್ತು ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಬೆಂಗಳೂರು ಉತ್ತರ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪ್ರಕಾಶ್ ಬಾಗಲೂರು ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವರದಿಗಾರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಜಿ.ವೈ. ಪದ್ಮ ನಾಗರಾಜ್ ರವರು ಮಾಜಿ ಯೋಧ ಬಸವರಾಜ್ ಅವರಿಗೆ ವಿಶೇಷ ರೀತಿಯ ಸನ್ಮಾನ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಪೌರ ಕಾರ್ಮಿಕರು, ಹಿರಿಯ ಪತ್ರಕರ್ತರು, ಸಮಾಜ ಸೇವಾ ಧುರೀಣರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬ್ಯಾಟರಾಯನಪುರ ಗ್ರಾಮಾಂತರ ಮಂಡಲ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ಶ್ರೀ ಮುನಿಸ್ವಾಮಿ ಒಡೆಯರ್, ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಪದಾಧಿಕಾರಿಗಳಾದ ಪ್ರೊಫೆಸರ್ ಸಮತಾ ದೇಶಮಾನೆ, ಸುಮಾ ಪುರುಷೋತ್ತಮ್, ಕೆ ಮುನಿರಾಜು, ಪೊಲೀಸ್ ವಾರ್ತೆ ಸಂಪಾದಕ ಸುಭಾಷ್ ಆರ್ ಶೆಟ್ಟಿ, ಹಸಿರೆ ಉಸಿರು ಟ್ರಸ್ಟ್ನ ಸಂಸ್ಥಾಪಕ ಬೆಟ್ಟಹಲಸೂರು ಶ್ರೀನಿವಾಸ್ ಮೂರ್ತಿ, ಬಿಜೆಪಿ ಮುಖಂಡ ಸುಬ್ರಾಮ್ ನಾಯ್ಕ, ಕಾಸಾವ ಸಂಘದ ಬೆಂಗಳೂರು ಉತ್ತರ ಘಟಕದ ಗೌರವಾಧ್ಯಕ್ಷ ಸಿ ಮುರಳೀಧರ್, ಪ್ರಧಾನ ಕಾರ್ಯದರ್ಶಿ ಆರ್ ಹನುಮಂತು, ಖಚಾಂಚಿ ಎಚ್ ಜಯಣ್ಣ, ಉಪಾಧ್ಯಕ್ಷೆ ರಮ್ಯಾ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ಸಿ ಮುನಿರಾಜು ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಎಲ್ಲರೂ ಹೇಳೋ ರೀತಿಯಲ್ಲಿ ನಾವು ಭಾಷಣದಲ್ಲಿ ಹೇಳ್ತಾ ಇರ್ತೀವಿ, ಪತ್ರಿಕಾ ಮಾಧ್ಯಮ ಕೂಡ 4ನೇ ಅಂಗ ಅಧಿಕೃತವಾಗಿ ಅದಿದ್ರು ಕೂಡ ಅಷ್ಟು ಪ್ರಭಾವಿಯಾಗಿರ್ತಕ್ಕಂಥ ಒಂದು ರಂಗ ಪತ್ರಿಕಾ ರಂಗ ಅಂತ ಹೇಳ್ತೀವಿ, ಪತ್ರಿಕೋದ್ಯಮ. ಯಾಕಂದ್ರೆ ಇವತ್ತು ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಈ ಪತ್ರಿಕಾ ಮಾಧ್ಯಮದ ವರದಿಗಾರರು ಕಣ್ಣಿಟ್ಟಿರ್ತಾರೆ. ಆ ಭಯ ಇಲ್ಲ ಅಂತಿದ್ರೆ ರಾಜಕಾರಣಿಗಳಾಗಲಿ, ಅಧಿಕಾರಿಗಳಾಗಲಿ, ಆಡಳಿತ ನಡೆಸ್ತಕ್ಕಂಥವ್ರು ಹೆಂಗ್ ಬೇಕಾದ್ರೂ ಆಟ ಆಡ್ತಾ ಇದ್ರು, ಹೆಂಗ್ ಬೇಕಾದ್ರೂ ಆಟ ಆಡ್ತಾ ಇದ್ರು. ಆ ತಪ್ಪುಗಳನ್ನ ಎತ್ತಿ ತೋರಿಸುವಂತ, ಸಮಾಜವನ್ನ ಸರಿದಾರಿ ತರ್ತಕ್ಕಂಥ, ತಪ್ಪು ಮಾಡಿದಂಥ ವ್ಯಕ್ತಿಯನ್ನ ತಿದ್ಕೊಳ್ಳುವಂತ ಅವಕಾಶವನ್ನ ಮಾಧ್ಯಮಗಳು ಇವತ್ತು ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತೀವಿ. ಕೆಲವು ಮಾಧ್ಯಮಗಳು ವಸ್ತುನಿಷ್ಠ ಸತ್ಯಕ್ಕೆ ಹತ್ತಿರವಾದಂಥ ವಿಚಾರಗಳನ್ನು ಹೇಳ್ತಾರೆ, ಇನ್ನು ಕೆಲವರು ಬಣ್ಣ ಕಟ್ಟಿ ಹೇಳ್ತಾರೆ. ಬಹುಶಃ ಬಣ್ಣ ಯಾಕೆ ಕಟ್ತಾರೆ ಅಂತಂದ್ರೆ ಅವ್ರು ಬಣ್ಣ ಬೇರೆಯವ್ರು ಕಟ್ಟಿರ್ತಾರೆ. ಅಂದ್ರೆ ಅವ್ರನ್ನ ನನ್ನ ಮುಖಸ್ತುತಿ ಮಾಡಬೇಕು ಅಂದ್ರೆ ನಾನು ಹೊಗಳೋದು. ಆಧುನಿಕ ಕೆಂಪೇಗೌಡ 24 ಗಂಟೆ ಕೆಲಸ ಮಾಡ್ತಾನೆ, ಇವೆಲ್ಲ ಹೊಗಳೋದಲ್ಲ. ಯಾಕೆ ಹೊಗಳ್ತಾರೆ ಅಂತ ನಿಮ್ಗೆ ಗೊತ್ತಿರ್ತದೆ. ಮತ್ತೆ ಮೊನ್ನೆ ಬರ್ತ್ಡೇ ಆಯ್ತು ನಂದು. ಕುಂತೇ ಇದ್ರು ಮನೆಯವ್ರಿಗೂ ಜನ ಇಷ್ಟೊಂದು ನನ್ನ ಮೇಲೆ ಅಭಿಮಾನ ಅಂತ ನೋಡ್ರೆ ಅವರೆಲ್ಲ ಮಾಧ್ಯಮದವ್ರು ಸಣ್ಣ ತಗೊಂಡು ಹೋಗ್ತಾರೆ. ಓದ್ ಬರ್ತ್ಡೇಗೂ 40 ಬೈಕಲ್ ಬೇಕು ಅಂದ್ರೆ ಕೊಡಿಸಿದ್ದೆ, ಈ ಸರಿ ಇನ್ನೊಂದು 20 ಬೇಕು ಅಂದ್ರೆ ಕೊಟ್ಟೆ, ಹೆಲ್ಮೆಟ್ ಬೇಕು ಅಂದ್ರೆ ಕೊಟ್ಟೆ. ಯಾಕಂದ್ರೆ ಅವರು ಈ ನಿಮ್ಮ ಪತ್ರಿಕೆಗಳೆಲ್ಲ ಹಾಕೊಂಡ್ಬರುವಂತ ಅವರು. ಇವತ್ತು ಮಾಧ್ಯಮ ಚೆನ್ನಾಗಿಟ್ಕೊಂಡ್ರೆ, ಚೆನ್ನಾಗಿ ಕೆಲಸ ಮಾಡಿದ್ರೆ ಸರ್ಕಾರಗಳಿಗೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಇಟ್ಕೊಂಡಿಲ್ವಾ ಸರ್ಕಾರಗಳು ಉಳ್ಳೋದು. ಆದರೆ ವಸ್ತು ಸ್ಥಿತಿಗೆ ಹತ್ತಿರವಾಗಿರ್ತಂಥದ್ದು ಹಾಕಬೇಕು. ಮತ್ತು ಇವತ್ತು ದೇಶಕ್ಕೆ ವಿರುದ್ಧವಾದಂಥ ಯಾವುದೇ ಚಟುವಟಿಕೆಗಳನ್ನ ಮಾಧ್ಯಮ ದಯವಿಟ್ಟು ಮಾಡಕ್ಕೆ ಹೋಗಬಾರ್ದು. ಅಲ್ಲಿ ಯಾವ ಹೇಳಿದ್ರೆ ಅದನ್ನ ಹೈಲೈಟ್ ಮಾಡೋದು. ಕಾಲೇಜಿಗೆ ಜಿಂದಾಬಾದ್ ಅಲ್ಲಿ ಇನ್ಯಾವ ಬೇರೆಯವ್ರಿಗೆ ದೇಶದ್ರೋಹಿಗೆ ಅಫ್ಜಲ್ ಗುರು ಜಿಂದಾಬಾದ್ ಅಂದ್ರು ಏನ್ ತಪ್ಪು ಅನ್ನೋದು ಬರೆಯುವಂಥವ್ರು ಅವರೇ. ಆ ಥರದ್ದು ಆಗಬಾರ್ದು. ಮೊದಲು ನಮಗೆ ದೇಶ, ನನ್ನ ಕ್ಷೇತ್ರ, ನನ್ನ ರಾಜ್ಯ. ತಪ್ಪು ಮಾಡಿದವ್ರಿಗೆ ಯಾವನು ಬಿಡಕ್ಕೆ ಹೋಗ್ಬೇಡ. ತಪ್ಪು ಮಾಡದಿರೋನ ಅನಾವಶ್ಯವಾಗಿ ಗುರಿ ಮಾಡಕ್ಕೆ ಹೋಗ್ಬೇಡ. ಕುರಿತು ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡೋರು ಇದ್ದಾರೆ. ಈಗಾಗಲೇ ಶಾಸಕರು ಕೂಡ ಬಹಳ ಸೂಕ್ಷ್ಮವಾಗಿ ಮಾಧ್ಯಮ ಕ್ಷೇತ್ರ, ಅದರಲ್ಲೂ ಕೂಡ ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ಬಗ್ಗೆ ಬಹಳ ತೀಕ್ಷ್ಣವಾಗಿ ಮಾತಾಡಿದ್ದಾರೆ. ಅದನ್ನು ಕೂಡ ನಾವು ತಿಳ್ಕೋಬೇಕಾಗ್ತದೆ. ಅದರಲ್ಲೂ ಇವತ್ತು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ವೇದಿಕೆ ಮೇಲೆ ಇಂದು ಸಂಜೆ ಪತ್ರಿಕೆಯ ಮಾತೃಶ್ರೀ ಶ್ರಮಾನದಂಥ ಪದ್ಮಾ ನಾಗರಾಜ್ ಅವರಿದ್ದಾರೆ. ಜೊತೆಗೆ ಅವರ ಸ್ನೇಹಿತರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ
ಶ್ರೀಮತಿ ದೇಶಮಾನೆ ಅವರಿದ್ದಾರೆ. ಜೊತೆಗೆ ಇನ್ನೂ ಬಹಳಷ್ಟು ಜನ ನನ್ನ ಒಡನಾಡಿಗಳು ಇವರೆಲ್ಲರೂ ಕೂಡ ಉಪಸ್ಥಿತಿಯಲ್ಲಿ ಇವತ್ತು ಕಾರ್ಯಕ್ರಮ ನಾವು ಇಲ್ಲಿ ಅರ್ಥಪೂರ್ಣವನ್ನು ಮಾಡುವಂಥ ಕೆಲಸ ನಡೀತಾ ಇದೆ. ನಾನು ಹೆಚ್ಚಾಗಿ ಹೇಳೋದಿಲ್ಲ, ಯಾಕೆಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. ಮಾಧ್ಯಮ ಬೆಳೆದ ಒಂದು ದಾರಿ ಬಗ್ಗೆ ಆಗಲಿ ಅಥವಾ ಪತ್ರಕರ್ತರು ಯಾವ್ಯಾವ ರೀತಿಯಲ್ಲಿ ಸಂಕಷ್ಟಕ್ಕೆ ಗುರಿ ಆಗ್ತಾರೆ, ಯಾವ್ಯಾವ ರೀತಿ ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಪತ್ರಿಕೋದ್ಯಮದ ಜೊತೆಯಲ್ಲೇ ಅವರು ಸಾಕ್ತಾ ಇದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆದರೂ ಕೂಡ ನಮ್ಮ ಸಂಘದ ವತಿಯಿಂದ ಪತ್ರಿಕಾ ಕ್ಷೇತ್ರದಲ್ಲಿ ದುಡಿತಕ್ಕಂಥ ಆ ಒಂದು ಶಕ್ತಿಗಳಿಗೆ ಮತ್ತಷ್ಟು ನಾವು ಒಂದು ಆಶ್ರಯದಾತರಾಗಿ ಅವ್ರನ್ನ ಸಂಘಟನೆ ಮೂಲಕ ಬಲಪಡಿಸುವ ನಿಟ್ಟಿನಲ್ಲಿ ಅವರಿಗೆ ಏನೇನು ನ್ಯೂನ್ಯತೆಗಳು ಅಥವಾ ಅವರ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡುವಂಥ ಒಂದು ವೇದಿಕೆಯನ್ನು ನಾವು ಕಲ್ಪಿಸಿಕೊಡೋದಕ್ಕೋಸ್ಕರನೇ ಈ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘವನ್ನು ನಾವು ಬಹಳ ಆಸೆ ಪಟ್ಟು ಬಹಳ ಆಸಕ್ತಿಯಿಂದ ಬಹಳ ದೊಡ್ಡ ಪತ್ರಿಕೋದ್ಯಮದ ಪಿತಾಮಹರಿಂದ ನಾವು ಇದನ್ನು ಸ್ಥಾಪನೆ ಮಾಡಿದ್ದೇವೆ. ಇವತ್ತು ಕೂಡ ಶಾಸ್ತ್ರ ಹೇಳಿದ್ರು, ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ಪತ್ರಕರ್ತರು ಸಿದ್ಧ ಆಗಬೇಕಾಗ್ತದೆ ಅಂತೇಳಿ. ಆ ಮೂಲ ಉದ್ದೇಶ ಇಟ್ಕೊಂಡೇ ನಾವು ಸಂಘನ ಸ್ಥಾಪನೆ ಮಾಡಿರೋದು. ಸಂಪಾದಕರ ಹಾಗೂ ವರದಿಗಾರರ ಸಂಘ ಸಂಸ್ಥಾಪಕ ಅಧ್ಯಕ್ಷರಾದಂಥ ವಿಷ್ಣು ಅವರಿಂದ ಸಂಸ್ಥಾಪಿಸಲ್ಪಟ್ಟಿತು. ಅವ್ರ ಜೊತೆಗೆ ಆಗ ನಮ್ಮ ನಾಗರಾಜ್ ಅಂತ ಅವರು ಹಿಂದೂ ಸಂಜೆ ಪತ್ರಿಕೆಯ ಸಂಪಾದಕರು ಕೂಡ ಇದ್ದರು. ಅಂಥ ಹಿರಿಯರು ಮಹಾನುಭಾವರೆಲ್ಲ ಸೇರಿ ಪತ್ರಕರ್ತರ ಹಿತರಕ್ಷಣೆಗೋಸ್ಕರ ಪತ್ರಕರ್ತರಿಗೆ ಮುಂದಿನ ಒಂದು ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು. ಮುಂದೆ ಯಾಕೆಂದರೆ ಬರ್ತಾ ಪೀಳಿಗೆಗಳು ಬದಲಾಗ್ತಾ ಬರ್ತವೆ. ಆ ಮುಂದಿನ ಪೀಳಿಗೆಗಳಿಗೆ ಏನಾದರೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಿಷ್ಠೆಯಿಂದ ಸತ್ಯದಿಂದ ಕೆಲಸ ಮಾಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವರೆಲ್ಲ ಕೂಡ ಈ ಒಂದು ಕರ್ನಾಟಕ ಸಂಪಾದಕರ ಹಾಗೂ ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಅದರ ನಂತರ ನಮ್ಮನ್ನು ಕೂಡ ಇಲ್ಲಿ ಯಲಹಂಕದ ಉತ್ತರ ಘಟಕದ ಅಧ್ಯಕ್ಷರನ್ನಾಗಿ ಅವರೇ ಕೂಡ ನೇಮಿಸಿದರು. ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ತತ್ವ ಆದರ್ಶಗಳಿದ್ದಾವೆ ಅವನ್ನು ಕೂಡ ನಾವು ಪಾಲಿಸ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ನಮಗೆ ಬೆಂಬಲವಾಗಿ ಡಾಕ್ಟರ್ GY ಪದ್ಮಾ ನಾಗರಾಜ್ ಹಾಗೂ ಸಮತಾ ದೇಶಮಾನೆ ಹಾಗೂ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ರಮೇಶ್ ಶೆಟ್ಟಿ ಅವರಿರ್ಬೋದು, ಮತ್ತು ಸಂಘಟನಾ ಕಾರ್ಯದರ್ಶಿ ಮುನ್ರಾಜ್ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ನಮ್ಮ ಹನುಮಂತು ಇರ್ಬೋದು, ಹಾಗೂ ನಮ್ಮ ಖಜಾಂಚಿಗಳಾದಂಥ ಜಯಣ್ಣ ಇರ್ಬೋದು, ಎಲ್ಲರೂ ಕೂಡ ತುಂಬು ಹೃದಯದಿಂದ ಒಟ್ಟಿಗೆ ಒಂದು ಮನೆಯವ್ರ ಥರ ಒಂದು ಟೋಟಲ್ ಹೇಳಬೇಕು ಅಂದರೆ ನಮಗೆ ಯಾವ ಜಾತಿನೂ ಇಲ್ಲ. ಒಂದೇ ಜಾತಿ ಪತ್ರಕರ್ತರ ಜಾತಿ. ಆ ಒಂದು ಬಾಂಧವ್ಯದಲ್ಲಿ ನಾವು ಬೆಳೀತಾ ಹೋಗ್ತಾಯಿದ್ದೀವಿ. ಅವರೆಲ್ಲರ ಒಂದು ಇದರ ಒತ್ತಾಸೆ ಮೇರೆಗೆ ಹಾಗೆ ನಮ್ಮ ರಾಜ್ಯ ಕಾರ್ಯದರ್ಶಿ ಒಬ್ಬರಿದ್ದಾರೆ ಸುಮಾ ಪುರುಷೋತ್ತಮ್ ಅಂತ, ಹಾಗೆ ತುಂಬ ಚಟುವಟಿಕೆಯಿಂದ ನಮ್ಮನ್ನೆಲ್ಲ ಪ್ರೇರೇಪಿಸಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಈ ಪತ್ರಿಕಾ ದಿನಾಚರಣೆಯನ್ನು ಆಯೋಜಿಸಿದ್ವಿ. ಅದಕ್ಕೆ ಬಂದಿರತಕ್ಕಂಥ ನಮ್ಮ ಮಿತ್ರ ಇವರು ಕೂಡ ಬಂದಿದ್ದಾರೆ, ಸುಭಾಷ್ R. ಶೆಟ್ಟಿ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮಗೆ ಬೆಂಬಲವಾಗಿ ನಿಂತು ಉತ್ತೇಜನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು SS ಪ್ರಕಾಶ್ ಅಂತ, ಯಲಹಂಕ ಉತ್ತರ ಘಟಕದ ಅಧ್ಯಕ್ಷ. ಇವತ್ತು ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಒಂದು ಸಂಘದಿಂದ ಉತ್ತರ ಘಟಕದಲ್ಲಿ ಯಲಹಂಕದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪತ್ರಿಕಾ ದಿನಾಚರಣೆದು ಬಹಳಷ್ಟು ಒಂದು ಒಳ್ಳೆ ಮಟ್ಟದಲ್ಲಿ ಕಾರ್ಯಕ್ರಮನ ಮಾಡಿದ್ರು. ಮತ್ತು ನಮ್ಮ ವಿಶ್ವನಾಥ್ ಸರ್ ಬಂದಿದ್ದರು. ಮತ್ತು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಮತ್ತು ಪೌರ ಕಾರ್ಮಿಕರಿಗೆ ನಮ್ಮ ಪತ್ರಕರ್ತರು ಪೌರ ಕಾರ್ಮಿಕರಿಗೆ ಮತ್ತು ಸೈನಿಕರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದಾರೆ. ನಾನೇನು ಒಂದು ರಾಜ್ಯ ಉಪಾಧ್ಯಕ್ಷೆಯಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಎಲ್ಲ ಜಿಲ್ಲೆ ಮತ್ತು ಎಲ್ಲ ನಮ್ಮ ಏನೇನು ತಾಲೂಕುಗಳಲ್ಲಿ ನಮ್ಮ ಒಂದು ಸಂಪಾದಕರ ಸಂಘ ಇದೆ, ಇವರ ಒಂದು ತತ್ವಗಳನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಎಲ್ಲ ಪತ್ರಕರ್ತರ ಹಿತದೃಷ್ಟಿಯಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಪರವಾಗಿ ಮಾಡ್ತಾ ಇದ್ದಾರೆ. ಒಂದು ಆಫೀಸ್ಗೆ ಅಂತ ಒಂದು ಸ್ಥಳನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಅವರು ಚಾಕಚಕ್ಯತೆಯನ್ನು ಅವರು ತೋರಿಸಿದ್ದಾರೆ. ಹಾಗಾಗಿ ಅವ್ರನ್ನ ಅಭಿನಂದಿಸ್ತೀನಿ ನಾನು. ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮುಂದೆ ನಾವೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ನಾವು ಭೇಟಿ ಕೊಡ್ತಾ ಇರ್ತೀವಿ. ಅವ್ರಿಗೆ ಇವರು ಮಾದರಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸಂತೋಷ. ಥ್ಯಾಂಕ್ ಯು.